ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಕೋಸಲ್ಲಿ ಬಸ್ಸಾರು ಯಾವ ಥರ ಮಾಡೋ ಅಂತ ತೋರ್ಸೋಕೆ ಬಂದೀನಿ. ನಾನು ಆಲ್ರೆಡಿ ನೋಡ್ಬೋದು, ನೀವು ಕಟ್ ಮಾಡಿ ನಾನು ಆಲ್ರೆಡಿ ತೊಳೆದಿಕೊಂಡಿನಿ. ಈ ಸೈಜ್ ಕಟ್ ಮಾಡಿದ್ರೆ ಸಾಕು. ಹಾಗೆ ಒಂದು 2 ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ ಚಿಕ್ಕ ಗ್ಲಾಸಲ್ಲಿ, ಅದನ್ನು ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಕುಕ್ಕರ್ಗೆ 2 ಆ್ಯಡ್ ಔಟ್ ಮಾಡಿ ಅರ್ಧ ನೀರು, ಕುಕ್ಕರ್ ಅರ್ಧ ನೀರು ಅಂದರೆ 2 ಚಮಚ ನೀರು ಹಟ್ಟಿ ಒಂಚೂರು ಉಪ್ಪು ಹಾಕಿ 3 ವಿಸಿಲ್ ಬರೋವರೆಗೂ ಗ್ಯಾಸ್ ಮೇಲೆ ಇಕ್ಕಿ. 3 ವಿಸಿಲ್ ಬಂದಮೇಲೆ ಸೊ ಇವಾಗ ರುಬ್ಬಬೇಕಲ್ವಾ ಸಾಂಬಾರಿಗೆ. ಸೊ ಅದಕ್ಕೆ ಒಂದು ಈರುಳ್ಳಿ ಮತ್ತು ಒಂದು ಅರ್ಧ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಟೊಮೆಟೊ ಕೂಡ ಕೊಯ್ದಿದ್ದೆ, ದಪ್ಪದಾದ ಒಂದು ಟೊಮೆಟೊ, ಅದು ಕೂಡ ಆ್ಯಡ್ ಔಟ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ, ಆಲ್ರೆಡಿ ಬೆಂದಿದೆ. ಅದನ್ನು ಒಂಚೂರು ತೊಗೊಂಡು ಇವಾಗ ರುಬ್ಬಬೇಕಲ್ವ, ಸೊ ರುಬ್ಬಕ್ಕೆ ಹಾಕ್ಕೊತಾಯಿದ್ದೀನಿ. ಅದು ಮತ್ತು ಕೊತ್ತಂಬರಿ ಆ್ಯಡ್ ಔಟ್ ಮಾಡ್ತಾಯಿದ್ದೀನಿ ರುಬ್ಬಕ್ಕೆ. ನೀವೇ ನೋಡ್ತಾ ಇರ್ಬೋದು, ಒಂದೇ ಹತ್ರ ಹಾಕ್ಕೊಂಡ್ರೆ ಎಲ್ಲ ಗ್ಯಾಪ್ನ ಇರುತ್ತೆ. ಸೊ ಹಾಗೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಚಿಪ್ಪಷ್ಟು ಕೊಬ್ಬರಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇವಾಗ ಸಬ್ಬಗಿಸ್ಬೇಕಲ್ಲ, ಸೊ ನೀರನ್ನ ಬೇರೆ ಬೇರೆ ಮಾಡಬೇಕು, ಸೊಪ್ಪು ಮತ್ತು ನೀರನ್ನ. ಆಲ್ರೆಡಿ ನಾನು ಆ ಥರ ತೂತಿರೋ ಅಂಥದ್ದಲ್ಲಿ ಸಪ್ರೇಟ್ ಮಾಡಿ ನೀವೇ ನೋಡ್ಬೋದು, ಪಲ್ಯ ಮತ್ತು ಇದು ನೀರು. ಸೊ ರುಬ್ಬಿರೋ ಅಂಥದ್ದನ್ನ ಆ ವಾಟರ್ ಇರುತ್ತಲ್ಲ, ಸಪ್ರೇಟ್ ಮಾಡಿರೋ ವಾಟರ್, ಕೋಸು ಬೇಯಿಸಿರ್ತೀವಲ್ಲ ಅದಕ್ಕೆ ಆ್ಯಡ್ ಔಟ್ ಮಾಡಬೇಕು. ತುಂಬ ತೆಳ್ಳಗೂ ಮಾಡ್ಕೊಂಬೇಡಿ, ಚೆನ್ನಾಗಿರಲ್ಲ. ಹಾಗೆ ಒಗ್ಗರಣೆಗೆ ಪಲ್ಯಕ್ಕೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ನಾವು ಕುಟ್ಟಿರ್ತೀವಲ್ವ, ಇದು ಬಂದುಬಿಟ್ಟು ಕಡಲೆ ಬೀಜ ಹುರಿದ್ಬಿಟ್ಟು ಕುಟ್ಟೋದು, ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕೋರಿದ್ರೆ ಮಿಕ್ಸಿಗೆ ಕೂಡ ಹಾಕ್ಕೊಬೋದು. ಹಾಗೆ ಒಣಗಿದ ಮೆಣಸಿನ್ಕಾಯಿ ನಾನು ಆಲ್ರೆಡಿ ಒಗ್ಗರಣೆ ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ ನಾನು ನಿಮ್ಗೆ ತೋರಿಸ್ದಷ್ಟೇ ಹಾಕಿದ್ದೀನಿ. ಹಾಗೆ ಕಡಲೆ ಬೀಜ ಪುಡಿ ಕೂಡ ಆ್ಯಡ್ ಔಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಒಂದು ಸತಿ ಟ್ರೈ ಮಾಡಿ. ಹಾಗೆ ಸಾಂಬಾರಿಗೂ ಅಷ್ಟೇ ಮಾಮೂಲಿ ಸಾಸಿವೆ, ಕರ್ಬೇವಿನ ಸೊಪ್ಪು, ಒಂಚೂರು ಈರುಳ್ಳಿ ಹಾಕಿ ಇಕ್ಕಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.